ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ವೈಷ್ಣವ್ ಅರೆಸ್ಟ್? ಹಾಗಾದರೆ ನಿಜವಾಗ್ಲೂ ಅರೆಸ್ಟ್ ಆಗಿಬಿಟ್ರ ಅಥವಾ ಇದಕ್ಕೆ ಯಾವುದಾದ್ರೂ ಟ್ವಿಸ್ಟ್ ಇದೆಯಾ? ಏನಾಗ್ತದೆ ಅದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ತನ್ನ ಲಕ್ಷ್ಮಿ ತನ್ನ ಹೆಂಡತಿ ಸಹವಾಸಕ್ಕೆ ಯಾವಾಗ ಡೀನೋ ಬಂದು ಅವಳ ಬಗ್ಗೆ ಅಪಪ್ರಚಾರ ಮಾಡಿ ಕೆಟ್ಟದಾಗಿ ಮಾತಾಡಿ ಸಾರಿ ಕೇಳಬೇಕು ವೈಷ್ಣವ್ ಹಾಗೆ ಲಕ್ಷ್ಮಿ ಅಂತ ಹೇಳಿದ್ನೋ ಆಗಲೇ ವೈಷ್ಣವ್ ಬುದ್ಧಿ ಕಲಿಸ್ಲೇಬೇಕು ಅಂತ ಡೀನುಗೆ ಡಿಸೈಡ್ ಮಾಡ್ಕೋತಾರೆ. ಆದರೆ ಬ್ಯಾಂಗ್ಳೂರಲ್ಲಿಲ್ಲ, ಮನೆಯವ್ರು ಹೇಳಿದ್ರೆ ಬಿಡೋದಿಲ್ಲ. ಹಾಗಾಗಿ ಮನೆಯವ್ರಿಗೆ ಸುಳ್ಳು ಹೇಳಿ ವೈಷ್ಣವ್ ಊಟಿಗೆ ಹೋಗ್ತಾನೆ. ಆದರೆ ಊಟಿಯಲ್ಲಿ ಇರೋಷ್ಟು ದಿನ ಕೂಡ ಡೀನೋ ಆಚೆಗೆ ಬರಲ್ಲ. ಈ ಕಡೆ ಡೀನೋನ ಹುಡುಕೋದು ಅಸಾಧ್ಯವಾಗುತ್ತೆ ವೈಷ್ಣವ್ಗೆ. ಆದರೆ ನಡುವೆ ಈ ಕಡೆ ಇಲ್ಲಿ ಏನೇನೋ ನಡೆದು ಹೋಗುತ್ತೆ. ಒಂದೇ ಒಂದು ಗಿಫ್ಟ್ ಕಳಿಸಿದ್ದು ವೈಷ್ಣವ್ ತನ್ನ ಅಮ್ಮಂಗೆ ಎಂದಿನಂತ. ಆದರೆ ಆ ಗಿಫ್ಟನ್ನ ಸುಪ್ರೀತಾ ತಿರುಚಿ ಮಿಸ್ ಯು ಹೆಂಡತಿ ಅಂತ ಮಾಡಿ ಲಕ್ಷ್ಮಿಗೆ ಗಿಫ್ಟ್ ಬರೋ ಹಾಗೆ ಮಾಡ್ತಾರೆ. ಅದು ಜೆಲಸ್ ಆದಂತಹ ಕಾವೇರಿಯವರು ಇವರಿಬ್ಬರನ್ನ ಹೇಗಾದರೂ ಮಾಡಿ ದೂರ ಮಾಡಬೇಕು ಅಂತ ಕೀರ್ತಿನ ಎತ್ಕಟ್ತಾರೆ. ಕೀರ್ತಿನ ಇನ್ನಷ್ಟು ಅವಳನ್ನ ಆ ಒಂದು ವಿಶ್ವದಲ್ಲಿ ಕೆಣಕಬೇಕು, ಇನ್ನಷ್ಟು ಅವಳನ್ನ ಟ್ರಿಗರ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಕಾವೇರಿಯವರು ಗಿಫ್ಟ್ ಕಳಿಸೋ ನಾಟಕನ ಪ್ರಾರಂಭ ಮಾಡ್ತಾರೆ. ಈ ಕಡೆ ಸುಪ್ರೀತಾ ಚೇಂಜ್ ಮಾಡಿದ್ದು ಒಂದಾದರೆ ಕಾವೇರಿ ಕಳಿಸಿದ್ದು 2 ಗಿಫ್ಟ್ಸ್. ಎರಡನ್ನೂ ಕೂಡ ವೈಷ್ಣವ್ ಹೆಸರಲ್ಲಿ ಈ ಕಡೆ ಲಕ್ಷ್ಮಿಗೆ ಕಳಿಸ್ಕೊಡ್ಲಾಗತ್ತೆ. ಇದರಿಂದಾಗಿ ಲಕ್ಷ್ಮಿ ಖುಷಿ ಪಡ್ತಾಳೆ. ಅದನ್ನು ಕೀರ್ತಿಯಿಂದ ಸಹಿಸೋಕ್ಕಾಗೋದಿಲ್ಲ. ಫೈನಲಿ ಕಾವೇರಿಯವರ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ. ಈ ಕಡೆ ಕೀರ್ತಿ ಬಂದದ್ದೇ ವಿಶ್ವ ಹೇಳೇ ಬಿಡಬೇಕು ನಾನೇ ವೈಷ್ಣವ್ ಲವರ್ ಅಂತ ಡಿಸೈಡ್ ಮಾಡ್ಕೋತಾಳೆ. ಬಟ್ ಅದರೊಳಗೆ ಆಲ್ರೆಡಿ ಅಷ್ಟರೊಳಗೆ ಲಕ್ಷ್ಮಿಗೆ ಇದನ್ನು ಯಾರೂ ಕಳಿಸ್ತಿದ್ದಾರೆ, ವೈಷ್ಣವ್ ಕಳಿಸ್ತಿಲ್ಲ ಅನ್ನೋದು ಮನವರಿಕೆ ಆಗಿರುತ್ತೆ. ಹಾಗಾಗಿ ಆ ಒಂದು ಪಾಯಿಂಟ್ ಕೀರ್ತಿ ಸತ್ಯ ಹೇಳೋದನ್ನು ಮಿಸ್ ಮಾಡುತ್ತೆ. ಜೊತೆಗೆ ಇಲ್ಲಿ ವೈಷ್ಣವ್ ಕಳಿಸ್ತಿಲ್ಲ ಅಂದರೆ ವೈಷ್ಣವ್ ಏನಾಗಿದೆ, ಎಲ್ಲಿ ಹೋಗಿದ್ದಾರೆ, ಇದ್ರ ನಡುವೆ ಮನೆಯವ್ರ ಜೊತೆ ಯಾಕೆ ಒಮ್ಮೆ ಕೂಡ ಕಾಂಟ್ಯಾಕ್ಟಿಗೆ ಬಂದಿಲ್ಲ, ಇದೆಲ್ಲವನ್ನ ತಿಳ್ಕೋಬೇಕು ಅಂದರೆ ಡೀನೋ ಘಟನೆ ಆದ ನಂತರ ಈ ಗಿಫ್ಟ್ಸ್ಗಳು ಬಂದಿದೆ, ಇದನ್ನ ಯಾರು ಕಳಿಸ್ತಿದ್ದಾರೆ ಅಂತ ಗೊತ್ತಾದರೆ ಆ ಒಂದು ವಿಶ್ವಕ್ಕೆ ನಮಗೆ ಲಿಂಕ್ ಸಿಗತ್ತೆ ಅಂತ ಲಕ್ಷ್ಮಿ ಹಾಗೆ ಕೀರ್ತಿ ಇಬ್ಬರು ಕೂಡ ಅನ್ಕೋತಾರೆ. ಅದೇ ರೀತಿ ಸ್ಯಾರಿ ಕಳಿಸಿರ್ತಾರೆ ಕಾವೇರಿ. ಫೈನಲಿ ಆ ಸ್ಯಾರಿನೇ ಇಟ್ಕೊಂಡು ಆ ಶಾಪ್ಗೆ ಹೋಗ್ತಾರೆ. ಆ ಶಾಪಲ್ಲಿ ಕಳಿಸಿದವ್ರು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಬಟ್ ಅಲ್ಲಿ ಕೂಡ ಅಸಾಧ್ಯ ಆಗುತ್ತೆ. ಬಿಕಾಸ್ ಕಾವೇರಿಯವರು ಅವ್ರನ್ನ ಫಾಲೋ ಮಾಡಿರ್ತಾರೆ, ಕಾವೇರಿನ ಸುಪ್ರೀತಾ ಫಾಲೋ ಮಾಡಿರ್ತಾರೆ. ಇಲ್ಲಿ ಹೆದರ್ಕೋತಾರೆ, ಇನ್ನೇನು ನನ್ನ ವಿಶ್ವ ಆಚೆ ಬರುತ್ತೆ ಅಂತ ಕಾವೇರಿ. ಬಟ್ ಅಲ್ಲಿ ನಿತಿನ್ ಎಂಟ್ರಿ ಕೊಡ್ತಾರೆ. ಲಕ್ಷ್ಮಿನ ಲವ್ ಮಾಡ್ತೀನಿ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಪೀಡಿಸ್ತಿದ್ದವ. ಅಲ್ಲಿ ಅವರಿಬ್ಬರು ನಡುವೆ ಮೂವರ ನಡುವೆ ಜಟಾಪಟಿ ಆಗುತ್ತೆ. ನಿತಿನ್ ಒಂದು ಸತ್ಯನ ಬಾಯ್ಬಿಡ್ತಾನೆ. ನೀನು ನಿನ್ನ ಲವ್ವರ್ನ ಬಿಟ್ಕೊಟ್ಟು ಅವಳ ಜೊತೆನೇ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ಅಂತ ಕೀರ್ತಿಗೆ. ನಿನ್ನ ಗಂಡನ ಲವ್ವರ್ ಜೊತೆನೇ ಶಾಪಿಂಗಿಗೆ ಬಂದಿದ್ಯಲ್ಲ, ನಿನಗೇನು ಮರ್ಯಾದೆ ಇಲ್ವಾ ಅಂತ ಲಕ್ಷ್ಮಿಗೆ. ಈ ಕಡೆ ನೀನು ನೊಂದೋಳು ನಾನು ನೊಂದೋಳು ಇಬ್ಬರು ಕೂಡ ಒಂದಾಗೋಣ ಅಂತ ಕೀರ್ತಿಗೆ ಆಫರ್ ಮಾಡ್ತಾರೆ ನಿತಿನ್. ಇದರಿಂದ ಕೆಂಡಾಮಂಡಲ ಆದ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ತಕ್ಕದೇಮಿತ ಅಂತ ಸೇರಿಕೊಂಡು ನಿತಿನ್ಗೆ ಕಜ್ಜಾಯ ಕೊಟ್ಟು ಬಾರಿಸ್ತಾರೆ. ಇದರಿಂದ ನಿತಿನ್ ಅಂತೂ ಸುಸ್ತಾಗೋಗ್ತಾರೆ. ನಿಮ್ಗೆ ಏನು ಬೇಕು, ಯಾವ ಮಾಹಿತಿ ಬೇಕು ತಗೊಳ್ಳಿ, ನನ್ನನ್ನು ಬಿಟ್ಬಿಡಿ ಅನ್ನೋಷ್ಟ್ರ ಮಟ್ಟಿಗೆ. ಆದರೆ ಫೈನಲಿ ಅವ್ರಿಗೆ ಯಾವುದೇ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಬಿಕಾಸ್ ಮ್ಯಾನೇಜರ್ ಇಲ್ಲ, CCTV ಫುಟೇಜಲ್ಲಿ ಯಾವುದೇ ಮಾಹಿತಿ ಸಿಗೋದಿಲ್ಲ. ಈ ಕಡೆ ಮ್ಯಾನೇಜರ್ನ ಆಲ್ರೆಡಿ ಕಾವೇರಿ ಕೊಂಡ್ಕೊಂಡಿದ್ದಾರೆ. ಅವ್ರ ಹತ್ರ ಸ್ಲಿಪ್ ಸಿಗುತ್ತೆ. ಬಟ್ ಆ ಸ್ಲಿಪ್ ಯೂಸ್ಲೆಸ್ ಅಂತ ಬಿಸಾಡದೆ ಸುಪ್ರೀತಾ ಸ್ಲಿಪ್ಪನ್ನು ಎತ್ಕೋತಾರೆ. ಅವ್ರಿಗೆ ಗೊತ್ತಾಗುತ್ತೆ ಕಾವೇರಿನೇ ಇದನ್ನು ಡ್ರಾಮಾ ಮಾಡಿರೋದು ಅಂತ. ಬಟ್ ಒಮ್ಮೆಲೆ ಈ ಕಡೆ ಕೀರ್ತಿ ಹಾಗೆ ಲಕ್ಷ್ಮಿ ಫೋನ್ ಟ್ರ್ಯಾಕ್ನ ನೋಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಕ್ಲೂ ಸಿಗದೆ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಇವರು ಲಾಂಗ್ ಡ್ರೈವ್ ಹೋಗಿಲ್ಲ, ಅವ್ರ ಫೋನ್ ಊಟಿಲಿ ನಮಗೆ ಸಿಗ್ತಾ ಇದೆ, ಊಟಿಲಿದ್ದಾರೆ, ಏನಾಗಿದೆಯೋ ಅಂತ ಪ್ಯಾನಿಕ್ ಆಗ್ತಾರೆ. ಮನೆಯವ್ರಿಗೆ ವಿಷಯ ಹೇಳೋಣ ಅಂತ ತೀರ್ಮಾನ ಮಾಡ್ತಾರೆ. ಅದೇ ರೀತಿ ಮನೆಯವ್ರಿಗೆ ಬಂದು ವಿಷಯ ಹೇಳಿದ ತಕ್ಷಣ ಮನೆಯವರೆಲ್ಲ ಪ್ಯಾನಿಕ್ ಆಗ್ತಾರೆ. ಆಫೀಸ್ ನಿತ್ಯನ ಕರೆದು ಅದನ್ನು ಕನ್ಫರ್ಮ್ ಮಾಡ್ಕೋತಾರೆ. ಜೊತೆಗೆ ಕಾವೇರಿಯವರು ನನ್ನ ಮಗ ಪುಟ್ಟಂಗೆ ಇಷ್ಟೆಲ್ಲ ಆಗಿದೆ, ನೀವು ಯಾಕೆ ಇಷ್ಟೊತ್ತು ಮುಚ್ಚಿಟ್ರಿ ಅಂತ ತೆಗೆದು ಲಕ್ಷ್ಮಿ ಕಪ್ಪಾಳಕ್ಕೆ ಬಾರಿಸ್ತಾರೆ. ಆದರೆ ಮನೆಯವರೆಲ್ಲ ಕಾವೇರಿ ವಿರುದ್ಧ ನಿಂತ್ಕೋತಾರೆ, ಯಾಕೆ ಈ ಥರ ಹೊಡೆದೆ ಅಂತ. ಫೈನಲಿ ನನ್ನ ಪುಟ್ಟ ಕಾಣಿಸ್ತಿಲ್ಲ ಅಂದರೆ ನನ್ನ ನೋವು ಹಾಗೆ ಹೀಗೆ ಅಂತ ತಲೆ ಸುತ್ತು ಬೀಳ್ತಾರೆ, ಯೋಚನೆ ಮಾಡ್ತಾರೆ. ಬಟ್ ಫೈನಲಿ ಅಲ್ಲಿ ನಿತಿನ್ ಡೀನೋ ತನ್ನನ್ನು ಮೀಟ್ ಮಾಡಬೇಕು
ಅಂತ ಹೇಳಿ ಅವನಿಗೆ ಇನ್ಫಾರ್ಮೇಷನ್ನ ಮುಟ್ಟಿಸ್ತಾರೆ. ಹಾಗಾಗಿ ಡೀನೋನ ಫ್ರೆಂಡ್ಸ್ ಕರ್ಕೊಂಡು ಬ್ಯಾಂಗ್ಳೂರು ಬರ್ತಿದ್ದಾರೆ. ಆನ್ ದ ವೇ ಪಾರ್ಟಿ ಮಾಡ್ತಿರ್ತಾರೆ. ಅಷ್ಟರಲ್ಲಿ ವೈಷ್ಣವ್ಗೆ ವಿಷಯ ಗೊತ್ತಾಗಿ ಡೀನೋನ ಭೇಟಿ ಮಾಡಿ ಇಬ್ಬರ ನಡುವೆ ಒಂದು ಅಲ್ಟಿ ಫೈಟ್ ನಡೆಯುತ್ತೆ. ಸಖತ್ತಾಗಿ ಮಾಂಜ ಕೊಟ್ಟು ಅವ್ರನ್ನ ಕೈ ಕಾಲು ಮುರಿದು ಬ್ಯಾಂಗ್ಳೂರ್ ಕಡೆ ಬರ್ತಾನೆ ವೈಷ್ಣವ್. ಬಟ್ ಅಲ್ಲಿ ನಿತಿನ್ ಎಂಟ್ರಿ ಕೊಟ್ಟು ಡೀನೋನ ಹಾಸ್ಪಿಟಲಿಗೆ ಸೇರಿಸ್ತಾರೆ. ಈ ಕಡೆ ವೈಷ್ಣವ್ ಮನೆಗೆ ಬರ್ತಿದ್ದಾಗೆ ಎಲ್ಲರೂ ಕೂಡ ಓಡೋಗಿ ಅಪ್ಕೋತಾರೆ. ಎಲ್ಲಿ ಹೋಗಿದ್ದ ಪುಟ ಏನು ಅಂತ ಕಾವೇರಿ ಕೇಳೋದಕ್ಕೆ, ನನ್ನ ಹೆಂಡತಿ ಸವಾಸಕ್ಕೆ ಬಂದರೆ ಅವನ್ನ ಸುಮ್ಮನೆ ಬಿಡಬೇಕಾ, ಡೀನೋಗೆ ಬುದ್ಧಿ ಕಲ್ಸಕ್ಕೆ ಹೋಗಿದ್ದ, ನನ್ನ ಹೆಂಡತಿ ವಿಷಯಕ್ಕಲ್ಲ ಇನ್ನು ಯಾವುದೇ ಹೆಣ್ಮಕ್ಳ ವಿಷಯಕ್ಕೂ ಕೂಡ ಅವನು ಬರಬಾರ್ದು, ಆ ರೀತಿ ಅವನಿಗೆ ಬುದ್ಧಿ ಕಲಿಸಿದ್ದೀನಿ ಅಂತ ಹೇಳ್ತಾರೆ ವೈಷ್ಣವ್. ನಂತರ ಈ ಕಡೆ ಆಲ್ಬಮ್ ಸಾಂಗಲ್ಲಿ ಲಕ್ಷ್ಮಿ ಪಾರ್ಟಿಸಿಪೇಟ್ ಮಾಡೋದ್ರ ಬಗ್ಗೆ ಮಾತಾಗತ್ತೆ. ಬಟ್ ವೈಷ್ಣವ್ ಏನೂ ಕೂಡ ಮಾತಾಡೋದಿಲ್ಲ. ನಂತರ ಕೀರ್ತಿ ಮನೆಗೆ ಹೋಗ್ತಾಳೆ. ಬಟ್ ಕೀರ್ತಿಗೆ ಆಲ್ಮೋಸ್ಟ್ ಗೊತ್ತಾಗತ್ತೆ ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಇದ್ದಾಳೆ ಅಂತ. ನಂತರ ವೈಷ್ಣವ್ ಬಂದಿರೋ ಖುಷಿ ಕೂಡ ಅವಳಿಗಿರತ್ತೆ. ಸ್ಲೋಲಿ ನಾನು ಹೀಗೆ ಇವರಿಬ್ಬರನ್ನ ಬೇರೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಜೊತೆಗೆ ಸುಪ್ರೀತ್ ಅವ್ರು ಕೂಡ ನೀನು ಏನೇ ಮಾಡಿಕೊಂಡ್ರು ಕೂಡ ಆಲ್ಬಮ್ ಸಾಂಗಿಂದನೇ ಲಕ್ಷ್ಮಿನ ವೈಷ್ಣವಿಂದ ಹೊರಗಡೆ ತರೋಕ್ಕಾಗಿಲ್ಲ. ಇನ್ನು ನೀನು ಜೀವನದಲ್ಲಿ ಅವರಿಬ್ರನ್ನ ಬೇರೆ ಮಾಡೋಕ್ಕಾಗಲ್ಲ. ಬಿಟ್ಕೊಟ್ಟು ತಪ್ಪು ಮಾಡಿದೆ. ಈಗ ನಿನ್ಗೇನೂ ಕೂಡ ಮಾಡ್ಕೊಳೋಕೆ ಆಗಲ್ಲ. ನೀನು ಅಂದರೆ ವೈಷ್ಣವ್ಗೆ ಇಷ್ಟ ಇಲ್ಲ ಅಂತ ಹೇಳಿರ್ತಾರೆ. ಅದು ಕೂಡ ಅವಳ ಮನಸ್ಸನ್ನು ಕೆಡಿಸಿದೆ, ಕೀರ್ತಿ ಮನಸ್ಸನ್ನು. ನಂತರ ಈ ಕಡೆ ವೈಷ್ಣವ್ಗೆ ತುಂಬ ಪೆಟ್ಟಾಗಿದೆ. ಅದಕ್ಕೆ ಉಪ್ಪಿನ ಶಾಖ ಕೊಡ್ತಾಳೆ. ನಂತರ ನನ್ನ ಹೆಂಡತಿಗೆ ತೊಂದರೆ ಕೊಡದೆ ಅಂತ ವೈಷ್ಣವ್ ಆಡಿದ ಮಾತುಗಳು ತುಂಬ ಪ್ರೀತಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಲಕ್ಷ್ಮಿಗೆ. ಜೊತೆಗೆ ಅಕ್ಕಮ್ಮ ನನಗೆ ಒಳ್ಳೆ ಗಂಡನ ಕೊಡ್ಲು, ನಾನು ಆಸೆ ಪಟ್ಟಾಗೆ ಅಂತ ದೃಷ್ಟಿ ಕೂಡ ತೆಗಿತಾರೆ ವೈಷ್ಣವ್ಗೆ. ನಂತರ ಈ ಕಡೆ ಅಜ್ಜಿ ಮತ್ತು ಸುಪ್ರೀತ ಪುರೋಹಿತರ ಹತ್ರ ಹೋಗಿ ಯಾಕೆ ಈ ರೀತಿ ಎಲ್ಲ ಮನೇಲಿ ನಡೀತಿದೆ ಅಂದಾಗ ಪೂಜೆ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಮನೇಲಿ ಪೂಜೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದು ಹೇಳಿದ್ರೆ ಕಾವೇರಿ ಅವ್ರು ನನಗೆ ಹೇಳಿದೆ ಯಾಕಿಂತ ಕೆಲಸ ಮಾಡಿದ್ರಿ, ನನ್ನ ಹತ್ರ ಹೇಳಿದೆ ಎಲ್ಲ ವಿಷಯ ತೆಗೋತಿದ್ದೀರಾ, ನನ್ನ ಮಗ ತುಂಬ ಬ್ಯುಸಿ ಇದ್ದಾನೆ, ಲಕ್ಷ್ಮಿ ಕೂಡ ಆಲ್ಬಮ್ ಸಾಂಗಲ್ಲಿ ಇಲ್ಲ, ಈಗ ಬೇರೆ ಹುಡುಗಿನ ಹುಡುಕ್ಬೇಕು ಅಂದಾಗ ವೈಷ್ಣವ್ ಎಂಟ್ರಿ ಕೊಡ್ತಾನೆ. ವೈಷ್ಣವ್ ಎಂಟ್ರಿ ಕೊಟ್ಟಿದ್ದೆ ಯಾರು ಹೇಳಿದ್ದು ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿಲ್ಲ ಅಂತ, ಅವರೇ ಆಲ್ಬಮ್ ಸಾಂಗಲ್ಲಿ ಇರೋದು ಅಂತ ಅಮ್ಮಂಗೆ ಮತ್ತೊಂದು ಶಾಕ್ ಕೊಡ್ತಾನೆ. ಅಯ್ಯೋ ಪುಟ್ಟ ಲಕ್ಷ್ಮಿಗೆ ಇದೆಲ್ಲ ಇಷ್ಟಿಲ್ಲ ಆದಮೇಲೆ ಅಂದಾಗ ವೈಷ್ಣವ್ ಲಕ್ಷ್ಮಿನ ಕೇಳಿದ್ರೆ, ಲಕ್ಷ್ಮಿ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನಾನು ಇಷ್ಟಪಟ್ಟು ಆಲ್ಬಮ್ ಸಾಂಗಲ್ಲಿ ಮಾಡ್ತೀನಿ ಅಂತ ಅತ್ತೆಗೆ ಸರಿಯಾಗಿ ಚಾಟಿ ಏಟನ್ನು ಕೊಡ್ತಾಳೆ. ನಂತರ ಈ ಕಡೆ ಹಬ್ಬ ಪೂಜೆ ನಡೀತಿದೆ. ಈ ಕಡೆ ಕೀರ್ತಿ ಕೂಡ ತುಂಬ ಅಲಂಕಾರ ಮಾಡಿಕೊಂಡು ಅವಳು ಕೂಡ ಬಂದಿದ್ದಾಳೆ. ಈ ಕಡೆ ಕಾವೇರಿಯವರು ಏನು ಪ್ಲ್ಯಾನ್ ಮಾಡಿದ್ಯಾ ಏನು ಅಂದದಕ್ಕೆ, ಈಗ ನಾನು ಯಾವುದೇ ಪ್ಲ್ಯಾನ್ ಹೇಳುವುದಿಲ್ಲ, ಇನ್ನೇನೇ ಇದ್ರೂ ನನ್ನ ಕೆಲಸ ಆದಮೇಲೆ ನೀವು ನೋಡ್ಕೋಬೇಕು ಅಂತ ಹೇಳಿ ಹೋದರೆ, ಹೌದು ನೀನು ಎಲ್ಲರ ದೃಷ್ಟಿಯಲ್ಲೂ ಕೆಟ್ಟವಳಾಗಿ ಲಕ್ಷ್ಮಿ ಮತ್ತು ವೈಷ್ಣವ್ನ ದೂರ ಮಾಡು, ಅದರಿಂದ ಆಗೋ ರಿಸಲ್ಟಿನ ಫಲ ನನಗೆ ಸಿಗೋದು, ನನಗೂ ಇದೇ ಕೂಡ ಬೇಕಿತ್ತು ಅಂತ ಕಾವೇರಿಯವರು ಅನ್ಕೋತಾರೆ. ನಂತರ ಈ ಕಡೆ ವೈಷ್ಣವ್ಗೆ ಡ್ರೆಸ್ ಬೇಕಿದೆ. ಬಟ್ ಆ ಡ್ರೆಸ್ನ ಗಂಗಾ ಐರನ್ ಮಾಡ್ತೀನಿ ಅಂತ ತೊಗೊಂಡು ಹೋಗಿ ಇಬ್ಬರನ್ನ ಒಂದು ಮಾಡಬೇಕು ಅಂತ ಗುಂಡಿನ ಕಿತ್ತಾಕ್ಬಿಡ್ತಾರೆ. ನಂತರ ಈ ಕಡೆ ಎಲ್ಲಿ ಡ್ರೆಸ್ ಅಂತ ಕೇಳ್ತಿದ್ರೆ ಗಂಗಕ್ಕ ಐರನ್ ಮಾಡಬೇಕು ಅಂತ ತೊಗೊಂಡು ಹೋಗಿದ್ದಾರೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಅವಳು ಹಣೆ ಬೊಟ್ಟು ಎಲ್ಲೋ ಹೋಗಿರುತ್ತೆ, ಅದನ್ನು ಸರಿಪಡಿಸ್ತಾನೆ ವೈಷ್ಣವ್. ನಂತರ ಈ ಕಡೆ ಗಂಗಕ್ಕ ಹಾಗೆ ಅಂಕಿತ್ ಇಬ್ಬರು ಬರ್ತಾರೆ. ಗುಂಡಿನ ಕಿತ್ತಾಕಿ ಶರ್ಟ್ ಕೊಡ್ತಾರೆ. ಏನಿದು ಗುಂಡಿ ಕಿತ್ತೋಗಿದೆಯಲ್ಲ ಅಂತ ಕೇಳಿದಕ್ಕೆ ನಮಗೆಲ್ಲ ಗೊತ್ತಿಲ್ಲಪ್ಪ, ನಮಗೇನು ಗೊತ್ತು ಗುಂಡಿ ಕಿತ್ತೋಗಿರೋದು ಅಂದಾಗ, ಇನ್ನೇನು ಮಾಡೋದು ಬೇರೆ ಬಟ್ಟೆ ಹಾಕೋತೀನಿ ಅಂತ ವೈಷ್ಣವ್ ಹೇಳಿದಕ್ಕೆ, ಇಲ್ಲ ಅಮೂರ್ ಇದನ್ನೇ ಡ್ರೆಸ್ ಹಾಕೋಬೇಕಿದೆ ಅಂತ ಹೇಳಿದ್ದಾರೆ ಅಂತ ಗಂಗಕ್ಕ ಹೇಳ್ತಾರೆ. ಮತ್ತು ಈ ಗುಂಡಿ ಅಂದಾಗ ಹೆಂಡ್ತಿ ಇದಾರಲ್ವ, ಅದನ್ನು ಸರಿಪಡಿಸ್ತಾರೆ ಬಿಡಿ ಅದಕ್ಕೆ ಏನಂತೆ ಅಂತ ಹೇಳ್ತಾರೆ. ಫೈನಲಿ ಗುಂಡಿನ ಡ್ರೆಸ್ ಹಾಕೊಂಡ ಮೇಲೆ ಲಕ್ಷ್ಮಿ ಉಳಿತಿದ್ದಾಳೆ. ಈ ಕಡೆ ಗಂಗಕ್ಕ ಹಾಗೆ ಅಂಕಿತ್ ಇಬ್ಬರು ಫುಲ್ ಕ್ಲೋಸ್ ಆಗಿ ರೊಮ್ಯಾಂಟಿಕ್ ಮೋಡಿಗೆ ಹೋಗಿರ್ತಾರೆ ಅಂತ ಕನಸು ಕೂಡ ಕಾಣ್ತಾರೆ. ನಂತರ ಈ ಕಡೆ ಪೂಜೆಗೆ ಬರ್ತಾರೆ. ಪೂಜೆ ಶುರುವಾಗಿದೆ. ಲಕ್ಷ್ಮಿ ಹಾಗೆ ವೈಷ್ಣವ್ ಇಬ್ಬರು ಕುತ್ಕೊಂಡು ಮೇಯ್ನಾಗಿ ಪೂಜೆ ಮಾಡ್ತಿದ್ದಾರೆ. ಮನೆಯವರೆಲ್ಲ ಸುತ್ತಮುತ್ತ ಕುತ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಕೀರ್ತಿನೂ ಕೂಡ ಅಲ್ಲೇ ಇದ್ದಾಳೆ. ಪೊಲೀಸ್ ಅವ್ರು ಎಂಟ್ರಿ ಆಗುತ್ತೆ. ಬಿಕಾಸ್ ಅಲ್ಲಿ ನಿತಿನ್ ಅಂತೂ ಆ ವೈಷ್ಣವ್ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ಗಾಂಚುಲಿ ತುಂಬ ಜಾಸ್ತಿ ಆಯಿತು, ತುಂಬ ಹಾರಾಡ್ತಿದ್ದಾರೆ, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ. ಫೈನಲಿ ಇಲ್ಲಿ ಪೊಲೀಸವರು ಎಂಟ್ರಿ ಕೊಡ್ತಿದ್ದಾಗೆ ಎಲ್ಲರೂ ಕೂಡ ಶಾಕ್ ಆಗಿ ಎದ್ದು ನಿಂತ್ಕೋತಾರೆ. ಏನಿದು ಯಾಕೆ ಬಂದಿದ್ರ ಅಂತ ಕೇಳಿದಕ್ಕೆ, ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ವೈಷ್ಣವ್, ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ನಾವು ಅಂತ ಹೇಳ್ತಾರೆ. ಯಾಕೆ ನನ್ನ ಮಗ ಅಂಥದ್ದೇನು ಮಾಡಿದಾನೆ ಅಂತ ಕಾವೇರಿ ಅವ್ರು ಕೇಳೋದಕ್ಕೆ, ಏನು ಮಾಡಿದಾನ, ಡೀನೋ ಅವ್ರಿಗೆ ಚೆನ್ನಾಗಿ ಹೊಡೆದು ಅವ್ರು ಹಾಸ್ಪಿಟಲೈಸ್ ಆಗಿದ್ದಾರೆ, ಅವ್ರಿಗೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ವೈಷ್ಣವ್ ಮೇಲೆ, ಹಾಗಾಗಿ ನಾವು ವೈಷ್ಣವ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ, ಏನೇ ಇದ್ರೂ ಪೊಲೀಸ್ ಸ್ಟೇಷನ್ಗೆ ಬಂದು ಮಾತಾಡಿ ಅಂತ ಹೇಳಿ ವೈಷ್ಣವ್ನ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ಇಲ್ಲಿ ಕಾವೇರಿ ಹಾಗೆ ಲಕ್ಷ್ಮಿ ಕೀರ್ತಿಗೆ ಮೂವರೆಗೂ ಕೂಡ ಅದನ್ನು ಸಹಿಸೋಕೆ ಆಗ್ತಾ ಇಲ್ಲ. ವೈಷ್ಣವ್ನ ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದಾರೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ನ ಹೊರಗಡೆ ಕರ್ಕೊಂಡು ಬರೋದು ಕೀರ್ತಿನ
ಲಕ್ಷ್ಮಿನ, ಕಾವೇರಿನ? ಯಾರಾಗ್ತಾರೆ ಅದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.